ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗೌರಿ ಗಣೇಶ ಹಬ್ಬ ಎಲ್ಲ ಹೇಗೆ ಆಚರಿಸಿದ್ರಿ? ನಾವು ಕೂಡ ಈ ಸಲ ತುಂಬಾ ಚೆನ್ನಾಗಿ ಆಚರಿಸ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮನೆಯೂ ಕೂಡ ಹೊಸ್ದಾಗಿತ್ತು. ಹಾಗಾಗಿ ಈ ಸಲ ಹಬ್ಬ ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು. ಈ ವಿಡಿಯೋ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಏರಿಯಾದಲ್ಲಿ ಗಣೇಶ ಕುಣಿಸಿದ್ದೀವಿ. ಗಣೇಶನ ಕುಣಿಸಿ ಈಗಾಗಲೇ ನಾವು ಒಂದು 13 ವರ್ಷ ಹತ್ತತ್ರ ಆಗಿದೆ. ಅಂದರೆ ಮಕ್ಳಿಗೆ ಗೊತ್ತಿರೋ ಹಾಗೆ ಅವರು 9 ವರ್ಷ ಲೆಕ್ಕ ಇಟ್ಕೊಂಡಿದ್ದಾರೆ. ಈಗ ಅದು 9 ವರ್ಷ ಈ ಸಲ ಲಾಸ್ಟ್ ಮಾಡೋಣ ಅಂತ ಹೇಳಿ ಈ ವರ್ಷ ಕೂರಿಸಿರೋದದು. ಆಲ್ಮೋಸ್ಟ್ ಹೋದ ವರ್ಷವೇ ಬೇಡ ಅಂತ ಹೇಳಿದ್ವಿ, ಸಾಕು ಅಂದ್ಬಿಟ್ಟು. ಇಲ್ಲ, ಇದು 9ನೇ ವರ್ಷ, ನಾನು ಇಡಲೇಬೇಕು ಅಂತೇಳಿ ಮಗ ತುಂಬಾ ಹಠ ಮಾಡ್ದೆ. ಹಾಗೂ ಸೆಕೆಂಡ್ ಇಯರ್ ಕಣೋ ಬೇಡ ಅಂತ ಹೇಳಿದ್ವಿ. ಇಲ್ಲ, ಈ ವರ್ಷ ಇಟ್ಬಿಟ್ಟು ಎಂಡ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಏರಿಯಾದಲ್ಲಿ ಮಕ್ಕಳೆಲ್ಲ ಆಲ್ಮೋಸ್ಟ್ ಇವಾಗ ಸೆಕೆಂಡ್ ಇಯರೆಲ್ಲ ಮುಗಿಸ್ಕೊಂಡು ಹೋಗಿರೋರು ಸ್ವಲ್ಪ ಜನ ಕಡಿಮೆನೇ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಯರೆಲ್ಲ ಆ ಥರ ಎಲ್ಲ ಇಡೋದಕ್ಕಾಗೋದಿಲ್ಲ. ಇನ್ನು ಮಕ್ಕಳಿರೋರೆಲ್ಲ ಈಗ ಸ್ವಲ್ಪ ಚಿಕ್ಕವು ಮಕ್ಕಳು, ಅವರು ದೊಡ್ಡವರಾದ್ಮೇಲೆ ಇಟ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಈ ಸಲ ಲಾಸ್ಟ್ ಮಾಡೋಣ ಅಂತ ಹೇಳಿ ಈ ಸಲ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈಗ ಪ್ರಸಾದನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಮನೆ ಹತ್ರನೇ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊನ್ನೆ ನೀವು ಶಾರ್ಟ್ಸಲ್ಲಿ ನೋಡಿರ್ಬೋದು, ಆಲ್ಮೋಸ್ಟು ಒಬ್ರಿಗೆ ನಾನಿಲ್ಲೇ ಪ್ರಸಾದ, ಅವರು ನಾವಿಬ್ಬರು ಸೇರ್ಕೊಂಡು ಮಾಡಿದ್ವಿ. ಈಗ ಮಾಡ್ತಾಯಿದ್ದೀವಿ. ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಮಳೆ ಅಂದರೆ ಮಳೆ ಬಂದ್ಬಿಡ್ತು ನಾನು ಮಾಡೋ ದಿವಸ. ಮಕ್ಕಳೆಲ್ಲ ನೋಡಿ ಪಾಪ ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ ನೆನ್ಕೊಂಡೇ ಹೋಗ್ತಾಯಿದ್ರು. ನಿಜವಾಗ್ಲೂ ಒಂಥರ ಖುಷಿ ಆಯಿತು ನೋಡೋದಕ್ಕೆ. ಒಂದು ಸ್ವಲ್ಪ ಬೇಜಾರಾಯಿತು, ಶೀತ ಏನಾದರೂ ಆಗಿಬಿಡುತ್ತೆ ಅಂತೇಳಿ. ನಾನಿವತ್ತು ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡು ಮೊಸರನ್ನಕ್ಕೆ ರೆಡಿ ಮಾಡ್ಕೊಂಡು ಫಸ್ಟು ಅನ್ನನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ನೈಬರ್ಸ್ ಎಲ್ಲರೂ ಸೇರಿಕೊಂಡು ಇಲ್ಲೇ ಮಾಡೋಣ ಅಂತ ಹೇಳಿದ್ರು. ಕಾಂಪೌಂಡ್ ಎಲ್ಲ ದೊಡ್ಡದಾಗಿದೆ, ಮತ್ತು ಗಣೇಶನ ಕುಣಿಸಿರೋದಕ್ಕೆ ನಮ್ಮ ಮನೆಗೂ ಹತ್ರನೇ ಆಗುತ್ತೆ ಅಂತ ಹೇಳಿ ಎಲ್ಲರೂ ಮಾಡ್ಕೊಳ್ತಾ ಇದ್ದೀವಿ. ಜ್ಯೋತಿ ಆಂಟಿ, ಸುಮಾ, ವನಿತಾ, ಹಾಗೆ ಭಾಗ್ಯ ಕೂಡ ಬರ್ತಾರೆ. ಹಾಗೆ ನನ್ನ ಫ್ರೆಂಡು ಮಂಜು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಹೆಲ್ಪ್ ಮಾಡೋದಕ್ಕೆ. ಅಂಥ ದೊಡ್ಡ ಐಟಮ್ ಏನು ಮಾಡ್ತಾಯಿಲ್ಲ. ಮೊಸರನ್ನ ಹಾಗೆ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಎಲ್ಲರೂ ಈ ಥರ ಸೇರಿಕೊಂಡು ಮಾಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಏನೇ ಒಂದು ಪ್ರಸಾದ ಅಂತ ಮಾಡಿದಾಗ ಅದು ಜನಕ್ಕೆ ಜನ ಸೇರಿಕೊಂಡಾಗ ಅದ್ರ ಮಜಾನೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ನಾವು ಮಾಡ್ಬೇಕಾದ್ರೆ ಅವ್ರು ಬರೋದು, ಅವ್ರು ಮಾಡ್ಬೇಕಾದ್ರೆ ನಾವು ಬರೋದು, ಈ ಥರನೇ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಆಮೇಲೆ ಭಾಗ್ಯ ಕೂಡ ಇಲ್ಲ ಯಮುನಾ ನಾನು ಮಾಡ್ತೀನಿ ಇವತ್ತೇನೆ, ಅವರು ಶುಕ್ರವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬೇಡ ಇವತ್ತೇ ಮಾಡಿಬಿಡ್ತೀನಿ, ಹೆಂಗೂ ನೀನು ಮಾಡ್ತಾಯಿದ್ದೀಯ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಎಲ್ಲ ಐಟಮ್ ಎಲ್ಲ ತೊಗೊಂಡು ಬಂದು ಎಲ್ಲರೂ ಮಾಡ್ಕೊಳ್ಳೋಕೆ ಶುರು ಮಾಡೋದು. ಬಟ್ ಮಳೆ ಅಂತೂ ಅವತ್ತು ಎಷ್ಟು ಜೋರು ಮಳೆ ಇತ್ತು ಅಂದರೆ ನಿಜವಾಗ್ಲೂ ಅಷ್ಟು ಮಳೆ ಇತ್ತು. ಹಾಗೆ ಪೂಜೆಗೆ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಅಂದರೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ಬಂದಿದ್ದರು. ನಿಜವಾಗ್ಲೂ ಖುಷಿ ಆಯಿತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಆ ಟೈಮಿಗೆ ಮಳೆ ಏನು ಅಷ್ಟೊಂದು ಬರಲಿಲ್ಲ. ಪ್ರಸಾದ ಮಾಡ್ಬೇಕಾರಂತೂ ತುಂಬ ಅಂದರೆ ತುಂಬಾ ಮಳೆ ಬಂತು ಅಂತಲೇ ಹೇಳ್ಬೋದು. ಹಾಗೆ ನಾನು ಮೊಸರನ್ನ ರೆಡಿ ಮಾಡಿಕೊಂಡೆ. ಹಾಗೆಯೇ ಜ್ಯೋತಿ ಆಂಟಿಯನ್ನವರು ಹೆಸ್ರು ಬೇಳೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಹಾಗೆ ಭಾಗ್ಯ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿ ಪಲಾವ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಮೊನ್ನೆ ಎಲ್ಲ ವನಿತವ್ರ ಮನೆಗೆ ಮಾಡಿದಾಗ ನಾವು ಪಲಾವು ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ನನ್ನ ಮಗ ಹೇಳ್ತಾ ಇದ್ದ, ನೀನು ಆಂಟಿನೇ ಸೇರಿಕೊಂಡು ಮಾಡ್ರಮ್ಮ, ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಬಟ್ ತುಂಬ ಚೆನ್ನಾಗಾಗಿತ್ತು, ನಾವು ಕಂಡಂಗೆ ತುಂಬ ಚೆನ್ನಾಗಾಗಿತ್ತು. ಈಗ ಎಲ್ಲರೂ ಒಂದೊಂದು ಕೆಲಸನ ಮಾಡಿಕೊಂಡು ಒಬ್ರಿಗೊಬ್ರು ನಿಜವಾಗ್ಲೂ ನಮ್ಮ ಮನೆ ಹತ್ರ ಪ್ರಸಾದ ಮಾಡ್ತಾ ಇರೋದು ನಂಗೆ ಸಖತ್ತು ಖುಷಿ ಆಯಿತು. ಯಾಕೆಂದರೆ ಈ ಥರ ಮೂಮೆಂಟು ಮತ್ತೆ ಇನ್ನೊಂದ್ಸಲ ಸಿಗಲ್ಲ. ವಿಡಿಯೋ ನೋಡಬೇಕಾದ್ರೆ ನಾವು ಇದನ್ನು ಈಗಲ್ಲ, ನೆಕ್ಸ್ಟ್ ಇಯರ್ ನಾವೇನಾದರೂ ಇಡೋದಿಲ್ಲ ಅಂದಾಗ ಈ ವಿಡಿಯೋನ ನೋಡ್ತಾ ಇದ್ರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗುತ್ತೆ. ನೋಡಪ್ಪ, ಈ ವರ್ಷ ಗಣೇಶ ಇಟ್ಟಿಲ್ಲ, ಹೋದ ವರ್ಷ ಎಲ್ಲ ಈ ಥರ ಇಟ್ಟಿದ್ವಿ, ಈ ಥರ ಎಲ್ಲ ಕುತ್ಕೊಂಡು ಮಾಡಿದ್ವಿ ಅಂತ ಅಂದ್ಕೊಂಡು ನಾವು ಇದನ್ನು ವಿಡಿಯೋ ನೋಡುವಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಮತ್ತು ಇಲ್ಲಿ ನಮ್ಮ ಮನೆ ಕಾಂಪೌಂಡು ತುಂಬಾ ದೊಡ್ಡದಾಗಿದೆ. ಇವಾಗ ನಾವೇನೀಗ ಆಲ್ಟ್ರೇಷನ್ ಮಾಡ್ಕೊಂಡ್ವಿ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅದು ಜಾಗ ಎಲ್ಲ ಹಳೇದೆಲ್ಲ ಅದು ಒಂದು ಸ್ವಲ್ಪನೂ ನೆನಪೇ ಬರ್ತಾಯಿಲ್ಲ. ಅಲ್ಲಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅಂದ್ಕೊಂಡೆ ಅಲ್ವಾ, ಇಲ್ಲಿ ಬಾಗಿಲಿದ್ದಿದ್ದು, ಇಲ್ಲಿ ಕಾಂಪೌಂಡ್ ಇದ್ದಿದ್ದು, ಮೆಟ್ಲಿದ್ದಿದ್ದು, ಅದೇನೂ ನೆನಪೇ ಬರ್ತಾ ಇರಲಿಲ್ಲ. ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲರೂ ಸೇರ್ಕೊಂಡು ಈ ಥರ ಮಾಡೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಚಿತ್ರಾನ್ನ, ಹಾಗೆ ಮೊಸರನ್ನ, ಹಾಗೆಯೇ ಹೆಸರುಬೇಳೆ ಇಷ್ಟೂ ಮಾಡ್ಕೊಳ್ತಾ ಇದ್ದೀವಿ. ನಾವು ಸ್ವಲ್ಪ ಕಡಿಮೆನೇ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಮೊನ್ನೆ ಎಲ್ಲ ಮಾಡಿದಾಗ ಪಲಾವೆಲ್ಲ ಮಾಡಿದಾಗ ಸ್ವಲ್ಪ ಕಡಿಮೆನೇ ಆಗೋಯಿತು. ಹಾಗಾಗಿ ಬೇಡ ಅಂಥೇಳಿ ನಾನೊಂದು ನಾಲ್ಕು ಸೇರಿನೂ ಹಾಕಿದ್ದೆ ಮೊಸರನ್ನಕ್ಕೆ. ಹಾಗೆಯೇ ಇವರು ಭಾಗ್ಯ
ಒಂದು 5 ಸೇರು ಚಿತ್ರಾನ್ನಕ್ಕೆ ಮಾಡ್ಕೊಂಡಿದ್ರು. ಹಾಗೆ ಒಂದು 2 ಕೆ ಜಿಯಷ್ಟು ಒಂದು ಹೆಸರು ಬೇಳೆ ಅಷ್ಟು ಈ ಥರ ಎಲ್ಲ ಮಾಡಿದರು. ಹೆಸರು ಬೇಳೆಗೆ ಒಗ್ಗರಣೆ ಹಾಕ್ಕೊಂಡೆ. ಅದಾದಮೇಲೆ ಇವಾಗ ನಾನು ಮೊಸರನ್ನು ಕೂಡ ಒಗ್ಗರಣೆ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು ಹಾಗೆಯೇ ದಾಳಿಂಬೆ ಹಣ್ಣು ಈ ಥರ ಎಲ್ಲ ಒಗ್ಗರಣೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಶುಂಠಿ ಕೂಡ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಏನೋ ಫ್ರೈ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ನಿಜವಾಗ್ಲೂ ಒಬ್ರಿಗೊಬ್ರು ಈ ಥರ ಹೆಲ್ಪ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಮಂಜು ವಾಕ್ ಹೋಗೋಣ ಅಂತ ಬಂತು. ಇಲ್ಲ ಹಿಂಗೆ ಕೆಲಸ ಇದೆ ಹಿಂಗಿದೆ ಬಾ ಅಂತ ಹೇಳಿದೆ. ಹಂಗೆ ಅಂದಿದ್ದ ತಕ್ಷಣ ಮಂಜುನೂ ಬಂತು. ಚಿತ್ರಾನ್ನೆಲ್ಲ ನಾನು ಹೇಳಿದೆ ಲಾಸ್ಟಲ್ಲಿ ಈ ಥರ ಎಲ್ಲ ಕಲಿಸ್ಬಿಟ್ಟು ಇಟ್ಬಿಡೋಣ, ಆಮೇಲೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಚಿತ್ರಾನ್ನೆಲ್ಲ ಕಲಿಸ್ಕೊಂಡ್ವಿ. ಬಟ್ ಟೇಸ್ಟು ಯಾರೂ ಕೂಡ ದೇವರಿಗೆ ನೈವೇದ್ಯ ಆಗೋವರೆಗೂ ತಿನ್ನಬಾರ್ದು ಅಂತೇಳಿ ಹಾಗೆ ಇಟ್ಕೊಂಡಿದ್ವಿ. ಯಾರೂ ತಿಂದಿರಲಿಲ್ಲ. ಬಟ್ ತಿಂದಾದ್ಮೇಲೆ ಗೊತ್ತಾಯಿತು ಮೊಸರನ್ನಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿಬಿಟ್ಟಿತ್ತು ಅಂಥೇಳಿ. ಆಮೇಲೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ವಿ. ಒಂದು 4 ಕೆ ಜಿ ಅಕ್ಕಿಗೆ ನಾವು ಒಂದು 6ರಿಂದ 7 ಲೀಟ್ರ್ ಮೊಸರನ್ನ ಹಾಕಿದ್ದೀವಿ. ತುಂಬ ಬಿಸಿ ಇದ್ದರೆ ಜಾಸ್ತಿ ಮೊಸರು ಎಳ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಬೇಗನೆ ಮಾಡಿಟ್ಟೆ. ಅನ್ನ ಬೇಗ ಮಾಡಿಟ್ಟು ತಣ್ಣಗಾದ್ಮೇಲೆ ಮೊಸರು ಹಾಕಿ ಕಲಿಸಿದ್ದು. ನಾನೇ ಬೆಳಗ್ಗೆ ಅಲ್ಲೇ ಕುಡ್ಕೊಂಡು ಅಲ್ಲೇ ಬರ್ಬಿಟ್ಟೆ. ಪ್ರಸಾದ ಕೊಡುವಾಗ ಜಾಸ್ತಿನೇ ಕೊಟ್ಬಿಡ್ತೀನಿ. ಜಾಸ್ತಿ ಕೊಟ್ಬಿಡ್ರಿ ನೀವು, ಅಲ್ಲಿ ಜಾಸ್ತಿ ಏನು ಅನ್ನ ಸಾಂಬಾರು ಒಂದಿಲ್ಲ ಅಪ್ಪ, ಎಲ್ಲ ಆಗೋಯ್ತು. ಬೇಳೆ ಸಾಕು ಈಗ ಏನ್ ಮಾಡ್ಬೇಕು ಗೊತ್ತಾ, ಈ ತರ ಎಲ್ರೂ ಸೇರ್ಕೊಂಡ್ ಮಾಡ್ತಿದೀವಲ್ಲ, ಎಲ್ಲ ಒಂದೊಂದು ವಹಿಸ್ಕೊಂಡು ಒಂದ್ ಮಾಡ್ಬಿಟ್ರೆ ಇದ್ರದ್ದು ಪ್ರಸಾದನೇ ಬರ್ತದೆ. ಬಿಡೋ ದಿವಸ 7 ಗಂಟೆಗೆಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ನಾನು ಕೂಡ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ, ಆಮೇಲೆ ನೈವೇದ್ಯಕ್ಕೆ ಅಂತ ಹೇಳಿ ದೊಡ್ಡದು ದಬ್ರಿ ಎಲ್ಲ ತೊಗೊಂಡೋಗಿ ಅಲ್ಲಿ ಇಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಪೂಜೆ ಮಾಡಿಸೋರ್ನೆಲ್ಲ ಒಳಗಡೆ ನಿಲ್ಲಿಸ್ಕೊಂಡು ನಾಮ ನಕ್ಷತ್ರ ಎಲ್ಲ ಕೇಳಿ ಗೋತ್ರಗಳನ್ನ ಕೇಳಿ ಪೂಜೆ ಮಾಡ್ತಾರಲ್ವ, ಅಲ್ಲೆಲ್ಲ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಒಂದು ಪ್ಲೇಟಿಗೆ ಅಷ್ಟೇ ಹಾಕಿ ಕೊಟ್ಟಿದ್ದೆ. ಸ್ವಲ್ಪ ಮಾಡ್ಕೊಂಡು ಬಂದಿರೋನು ಮಾತ್ರ ಒಳಗಡೆ ಇಟ್ಟಿದ್ರು. ಅದೆಲ್ಲ ಆದಮೇಲೆ ಇವಾಗ ಪೂಜೆ ಶುರುವಾಗ್ತಾ ಇದೆ. विष्णु गोत्र वैश्य नाम देश जयमा नाम मंजुनाथ नाम देश यमुना नाम लक्ष्मी वेंकटेश्वर नाम देश नेहा नाम सा कुटुंब आरोग्य सदा शक्ति अभिवृद्धि व्यवहारिके इंद्रमालौषध श्री गणपति संकल्पार्चना पूज्यं शय्यामि। ओम श्री राजाधिराजाय नमस्तः। श्री सजमानदस्य गोत्रद्वैश्य विष्णु गोत्र कुटुंबाय आरोग्य सदा शक्ति श्री गणनाथ नमस्ते नमः। ओम श्री सजमानदस्य गोत्रद्वैश्य विष्णु गोत्र श्रीमद् वेंकटनिवासाय श्रीनिवासाय मंगलम्। ओम श्री गणनाथाय नमस्ते नमः। अन्यवारि मध्ये महालक्ष्मी ಈಗಲೇ ತಡಿ ಬಡಿಸಂತೆ ಬಿಡೋದ ಶ್ರೀಮದ್ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ। ಓಂ ವೆಂಕಟನಾಥಾಯ ನಮಸ್ತೆ ನಮಃ। अन्यवारि मध्ये महालक्ष्मी नमस्ते नमः। ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಹೇಳಿದ್ಮೇಲೆ ಒಂದು ಪ್ಲೇಟಲ್ಲಿ ಅಷ್ಟೇ ನಾನು ತೊಗೊಂಡೋಗಿ ಕೊಟ್ಟಿದ್ದು. ಹಾಗಾಗಿ ಇಲ್ಲಿಗೆ ಬಂದು ಸ್ವಲ್ಪ ತೀರ್ಥಗಳೆಲ್ಲ ಹಾಕ್ಸಿ ಇದು ಮಾಡಿದ್ವಿ. ಇದಾದ ನಂತರ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ನೆಕ್ಸ್ಟ್ ಡೇ ಹೇಗೂ ಮಗಳು ಬಂದಿದ್ಲಲ್ಲ ಅಂದ್ಬಿಟ್ಟು ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ಹೋದೆ. ನಮ್ಮ ಕುಣಿಗಲ್ನಲ್ಲಿ ಈಗ ಕರೆಂಟ್ ಟೆಕ್ಸ್ಟೈಲ್ ಅಂತ ಆಗಿದೆ, ತುಮಕೂರು ಬ್ರ್ಯಾಂಚ್ ಅಂತಲೇ ಹೇಳ್ಬೋದು. ನೋಡೋಣ, ಇಲ್ಲಿ ಏನೋ 50 ರೂಪೀಸಿಂದ ಸ್ಯಾರಿಗಳೆಲ್ಲ ಇದೆ ಅಂತ ಹೇಳಿದ್ರು. ಹಂಗಾಗಿ ಒಂದ್ಸಲ ನೋಡ್ಕೊಂಡು ಬರೋಣ ಹೋಗಿಲ್ವಲ್ಲ ಅಂತ ಹೋಗಿದ್ದೆ. ಬಟ್ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ. ಜಾಸ್ತಿ ಸೀರೆ ಉಡೋರಿಗೆ ಅಂದರೆ ಡೈಲಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನು ಅದನ್ನೆಲ್ಲ ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ. ನಾನಿಲ್ಲಿ
ಮೈಸೂರು ಸಿಲ್ಕ್ ನೋಡೋಣ ಅಂತ ಹೋದೆ. ಇದು ಅವರೇ ಬ್ಲೌಸ್ಗೆ ಅವರೇ ವರ್ಕ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದು ಸ್ವಲ್ಪ ಸಣ್ಣ ಇರೋರಿಗೆ, ಶೋಲ್ಡ್ರು ಸ್ವಲ್ಪ ಚಿಕ್ಕದಾಗಿರೋರಿಗೆಲ್ಲ ಅದು ಅಡ್ಜಸ್ಟ್ ಆಗ್ಬೋದು. ಬಟ್ ಅದು ನನಗೆ ಅಡ್ಜಸ್ಟ್ ಆಗಲಿಲ್ಲ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಪರವಾಗಿಲ್ಲ. ಇದು 4,000 ಚಿಲ್ಲರೆ ಏನೋ ಇತ್ತು. ತುಂಬ ಚೆನ್ನಾಗಿದೆ ಇದು ಕಲರು. ಆಲ್ರೆಡಿ ಇದು ಕಾಂಬಿನೇಷನ್ನು ನಾನು ತೊಗೊಂಡಿದ್ದೆ, ಹಾಗಾಗಿ ನಾನು ಇದೇನು ತೊಗೊಳ್ಳಿಲ್ಲ. ಮಗಳು ಮಾತ್ರ ಲೆಹೆಂಗಾ ಹೊಲಿಸ್ಕೊಡೋದಕ್ಕೆ ಕೊಡ್ಸಮ್ಮ ಅಂತ ಕೇಳಿದ್ಲು, ಹಾಗಾಗಿ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ 50 ರುಪೀಸಿಂದ ಸೀರೆ ಇದೆ ಅಂತ ಕೇಳ್ಪಟ್ಟೆ. ಪರವಾಗಿಲ್ಲ, ಅಂತ ಅನಿಸುತ್ತೆ. ನಾನು ನೋಡ್ತಾ ಇರೋ ರೇಂಜ್ ಬಂದು ಎಲ್ಲ ಒಂದು 250, 290 ಆ ಥರ ಇದೆ. ನಾನು ಒಂದು ಸ್ಯಾರಿನ ನೋಡಿದೆ, ಹೋಗಿದ ತಕ್ಷಣ ಒಂದು ಅದು ನನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಅದು ಎಲ್ಲೋ ವೈಟ್ ಏನೋ ಬಂದಿದೆ ಅಂತ ತೋರಿಸ್ತಾ. ಆ್ಯಕ್ಚುಲಿ ಸ್ಟಿಚ್ ಮಾಡ್ಸೋಕೆ ಚೆನ್ನಾಗಿದೆ, ಬಿಕಾಸ್ ಒಂದ್ಸಲ 2 ಸಲ ಹಾಕ್ಬಿಟ್ಟು ಇದು ಮಾಡ್ಬೋದು. ಕೊಡಿಸಿದ್ರು ಅಂತ ಹೇಳಿ ನೀನೇ ಸ್ಟಿಚ್ ಕೂಡ ಮಾಡ್ಬೋದು. ಆ ಥರ ಇದೆ, ಮಾಡಿಬಿಡು. ನನಗೊಂದು ನೆಕ್ಸ್ಟ್ ಹಬ್ಬ ಯಾವುದು ನನಗೆ ಇಷ್ಟ ಆಯಿತು. ಕಲರ್ ವೈಸ್ ನೋಡಿದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ. ಇದು ಈ ಮೆಹಂದಿ ಕಲರ್, ನಾನು ಆವಾಗಲೇ ಎಲ್ಲೋ ಅಂತ ಹೇಳಿದೆ, ಮೆಹಂದಿ ಕಲರ್ಗೆ ವೈನ್ ಕಲರ್ ಬಂದು ವೈಟ್ ಬಂದಿದೆ. ಬಟ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಸೀರೆ. ಇದು ಬಂದು 450 ಏನೋ ಇದೆ. ಚೆನ್ನಾಗಿದೆ ಇದು ಕಲರ್, ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಬಟ್ ಚೆನ್ನಾಗಿದೆ ಸೀರೆ ಅಂತಲೂ, ಒಂದಕ್ಕಿಂತ ಒಂದು ರೇಂಜಲ್ಲಿದೆ. ಕ್ವಾಲಿಟಿನೂ ಪರವಾಗಿಲ್ಲ, ಚೆನ್ನಾಗಿದೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.